ಸೂಪರ್ ಹ್ಯೂಮನ್ ಇಂದ್ರಿಯಗಳನ್ನು ಹೊಂದಿರುವ 4 ಪ್ರಾಣಿಗಳು. ಗೂಬೆ ರಾತ್ರಿ ದೃಷ್ಟಿ ಹೊಂದಿರುತ್ತವೆ. ತಮ್ಮ ರೆಟಿನಾಗಳ ಹಿಂದೆ ಟ್ಯಾಪ್ಟೆಮ್ ಲುಸಿಡಮ್ ಎಂಬ ರಿಫ್ಲೆಕ್ಟಿಂಗ್ ಪದರವನ್ನು ಹೊಂದಿರುತ್ತವೆ. ಅದರಿಂದ 100 ಪಟ್ಟು ಬಲವಾದ ಲೈಟ್ ಸೆನ್ಸಿಟಿವಿಟಿ ಹೊಂದಿರುತ್ತದೆ. ರಾತ್ರಿ ಕಪ್ಪಾಗಿದ್ದಾಗ ಅವು ನೋಡಲು ಸಾಧ್ಯವಿಲ್ಲ. ಆದರೆ ಮಂದ ನಕ್ಷತ್ರದ ಬೆಳಕಿನಲ್ಲಿ ಅವು ಹಗಲಿನ ವೇಳೆಯಲ್ಲಿ ನೀವು ನೋಡುವಷ್ಟು ಸ್ಪಷ್ಟವಾಗಿ ನೋಡುತ್ತವೆ. ಬಾವಳಿ ಧ್ವನಿಯೊಂದಿಗೆ ನೋಡುತ್ತವೆ. ಇದನ್ನು ಎಕೋಲೊಕೇಶನ್ ಎಂದು ಕರೆಯಲಾಗುತ್ತದೆ. ಕತ್ತಲೆಯಲ್ಲಿ ಹಾರಲು ಮತ್ತು ಆಹಾರ ಹುಡುಕಲು ಕಣ್ಣುಗಳಿಗಿಂತ ಹೆಚ್ಚಾಗಿ ತಮ್ಮ ಕಿವಿಗಳನ್ನು ಬಳಸುತ್ತವೆ. ಬಾವಳಿಗಳು ಹೈ ಫ್ರೀಕ್ವೆನ್ಸಿ ಸೌಂಡ್ ವೇವ್ಸ್ ಬಿಡುಗಡೆ ಮಾಡುತ್ತೆ. ಅದು ವಸ್ತುಗಳಿಂದ ಬೌನ್ಸ್ ಆಗುತ್ತೆ. ಬಾವಳಿಯ ಮೆದುಳು ಈ ಪ್ರತಿಧ್ವನಿಗಳನ್ನು ಮಾನಸಿಕ 3D ನಕ್ಷೆಯನ್ನು ರಚಿಸುವ ರೀತಿಯಲ್ಲಿ ಪ್ರಕ್ರಿಯೆಗೊಳಿಸುತ್ತದೆ. ಇದು ಸಂಪೂರ್ಣ ಕತ್ತಲೆಯಲ್ಲಿ ಪತಂಗದ ವಿನ್ಯಾಸ, ದೂರ ಮತ್ತು ವೇಗವನ್ನು ಪತ್ತೆ ಹಚ್ಚಲು ಅನುವು ಮಾಡಿಕೊಡುತ್ತದೆ. ಬಾವಲಿಗಳು ಮಾನವ ಕೂದಲಿನಷ್ಟು ತೆಳುವಾದ ವಸ್ತುಗಳನ್ನು ಪತ್ತೆ ಮಾಡಬಹುದು. ಹಾವುಗಳಿಗೆ ಇನ್ಫ್ರಾರೆಡ್ ದೃಷ್ಟಿ ಇರುತ್ತೆ. ಇದು ಪ್ರಾಥಮಿಕವಾಗಿ ಪಿಟ್ ವೈಪರ್ಗಳು, ಹೆಬ್ಬಾವುಗಳು ಮತ್ತು ಬೋವಸ್ಗಳಿಗೆ ಅನ್ವಯಿಸುತ್ತದೆ. ಅವುಗಳು ತಮ್ಮ ಕಣ್ಣುಗಳು ಮತ್ತು ಮೂಗಿನ ಹೊಳ್ಳೆಗಳ ನಡುವೆ ಇರುವ ವಿಶೇಷ ಪಿಟ್ ಅಂಗಗಳನ್ನು ಹೊಂದಿವೆ. ಈ ಅಂಗಗಳು ಇನ್ಫ್ರಾರೆಡ್ ರೇಡಿಯೇಷನ್ ಮೂಲಕ ಹೀಟ್ ಪತ್ತೆ ಮಾಡುತ್ತವೆ. ಹಾವಿನ ಮೆದುಳು ಈ ಉಷ್ಣ ಮಾಹಿತಿಯನ್ನು ಅವುಗಳ ಕಣ್ಣುಗಳಿಂದ ದೃಶ್ಯ ಮಾಹಿತಿಯೊಂದಿಗೆ ಮಿಲನಗೊಳಿಸುತ್ತದೆ. ತಂಪಾದ ಹುಲ್ಲಿನ ವಿರುದ್ಧ ಬೆಚ್ಚಗಿನ ರಕ್ತದ ಇಲಿಯ ಶಾಖ ನಕ್ಷೆಯನ್ನು ನೋಡಲು ಪರಿಣಾಮಕಾರಿಯಾಗಿ ಅನುವು ಮಾಡಿಕೊಡುತ್ತದೆ. ಶಾರ್ಕ್ ಫಿಶ್ಗಳು ವಿದ್ಯುತ್ ಸಂವೇದನೆ ಮೂಲಕ ಬೇಟೆಯನ್ನು ಕಂಡುಹಿಡಿಯುತ್ತವೆ. ಜೀವಿಗಳು ಹೃದಯ ಬಡಿತದಿಂದ ವಿದ್ಯುತ್ ಕ್ಷೇತ್ರಗಳನ್ನು ಹೊರಹಾಕುತ್ತದೆ. ಶಾರ್ಕ್ ಸೆನ್ಸರ್ಗಳು ತುಂಬಾ ಸೂಕ್ಷ್ಮವಾಗಿದ್ದು, ಮೀನು ಸಂಪೂರ್ಣವಾಗಿ ಮರಳಿನ ಕೆಳಗೆ ಹೂತು ಹೋದರೂ ಸಹ ಅವು ಹಲವಾರು ಅಡಿ ದೂರದಿಂದ ಹೃದಯ ಬಡಿತವನ್ನು ಪತ್ತೆ ಮಾಡಬಹುದು.